ಅಂಚನಮನೆ ಕುಟುಂಬದವರಿಗೆ ವಂದನೆಗಳನ್ನು ತಿಳಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರುಣೆ ರಕ್ಷಕನಾಗಿರುವಂಥ ಯೇಸುವೆ, ತಿರುಗಂದಾವರ್ತಿ ನಾವು ನಿನ್ನ ಪಾದದ ಸಮೀಪದಲ್ಲಿ ಬಂದಿದ್ದೇವೆ. ನಿನ್ನ ಜೀವಳ ವಾಕ್ಯನ ಓದಿ ಧ್ಯಾನಿಸಲಿಕ್ಕೆ ಹೋಗುವಾಗ ನಮ್ಮ ಜೊತೆಗಾರನೇನಾಗಿರು. ಹೌದು ರಕ್ಷಕನೇ, ನಾವು ಅಲ್ಪರಾದಂಥವರು. ನಿನ್ನ ಆ ಶ್ರೇಷ್ಠವಾದಂಥ ವಾಕ್ಯಗಳನ್ನು ಅನೇಕ ಸಾರಿ ಅರ್ಥ ಮಾಡಿಕೊಳ್ಳಲಿಕ್ಕೆ ರಕ್ಷಕನೇ ನಮಗೆ ಜ್ಞಾನ ಇಲ್ಲದಂಥ ಮಕ್ಕಳು ನಾವು ಆಗಿದ್ದೇವೆ ಕತೆ. ಅದಕ್ಕಾಗಿ ರಕ್ಷಕನೇ, ನಿನ್ನ ವಾಕ್ಯಗಳನ್ನು ನಾವು ಅದರ ಆಳವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನನ್ನ ಆತ್ಮನ ಬಲಶಕ್ತಿ ನಮಗೆ ದಯಪಾಲಿಸಿಕೊಡು. ವಾಕ್ಯಗಳನ್ನು ಅರ್ಥಗರ್ಭಿತವಂತ ರೀತಿಯಲ್ಲಿ ಕತೆ ನಾವು ಅರ್ಥೈಸಿಕೊಂಡಂಥವರಾಗಿ ವಾಕ್ಯಗಳು ನಮ್ಮನ್ನು ನಡೆಸುವಂಥ ದಾರಿಯಲ್ಲಿ ನೆಡಲಿಕ್ಕೆ ನಿನ್ನ ಕೃಪೆ ದಯಪಾಲಿಸು. ನಿನ್ನ ವಾಕ್ಯ ಕಾಲಿಗೆ ದೀಪ ದಾರಿಗೆ ಬೆಳಕಾಗಿರೋದ್ರಿಂದ ಬೆಳಕಾಗಿರ್ತಕ್ಕಂಥ ವಾಕ್ಯಗಳನ್ನು ಯಾವಾಗಲೂ ನಾವು ಅರ್ಥೈಸಿಕೊಂಡು ನಿನ್ನ ಬೆಳಕಿನ ಮಾರ್ಗದಲ್ಲಿ ಕತೆ ಸದಾಕಾಲ ಜೀವಿಸುತ್ತಾ ನಿನ್ನಲ್ಲಿ ನೆಲೆಗೊಂಡು ಬಾಳುವಂಥ ಭಾಗ್ಯದಲ್ಲಿ ನಮ್ಮನ್ನು ಮುನ್ನಡೆಸಿ ಎಂಬುದಾಗಿ ನಿನ್ನ ದಿವ್ಯನಾಮದಲ್ಲಿ ಬಹಳ ವಿನಯವಾಗಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್. ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ನಾವಾಗಲೇ ಓದಿ ಕೇಳಿಸಿಕೊಂಡಿರುವಂಥ ದೇವರ ವಾಕ್ಯದ ಭಾಗ ಅದನ್ನು ನಾವು ತೆಗೆದಿಟ್ಟುಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 20ನೇ ಅಧ್ಯಾಯ ವಚನ 27ರಿಂದ 40ರವರೆಗೆ ನಾವಾಗಲೇ ಓದಿ ಕೇಳಿಸಿಕೊಂಡಿದ್ದೇವೆ. ಈ ಒಂದು ವೇದವಾಕ್ಯದ ಭಾಗದಲ್ಲಿ ನಾವು ನೋಡುವಂಥ ಒಂದು ಸಂಗತಿ ಅದು ಏನೆಂಬುದಾಗಿ ನೋಡುವಾಗ ಇಲ್ಲಿ 20ನೇ ವಾಕ್ಯದ ಮೇಲ್ಗಳಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಮಾತು ಹೀಗಿದೆ: ವಿರೋಧಿಗಳು ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸುವುದಕ್ಕೆ ಪ್ರಯತ್ನ ಮಾಡಿ ಸೋತು ಹೋದುದೆಂಬುದಾಗಿ ಬರೆಯಲ್ಪಟ್ಟಿದೆ. 20ನೇ ವಾಕ್ಯದ ತಲೆಬರದಲ್ಲಿ ಅದನ್ನು ನೋಡ್ತೇವೆ ಪ್ರೇಯರ್. ವಿರೋಧಿಗಳು ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸುವುದಕ್ಕೆ ಪ್ರಯತ್ನ ಮಾಡಿಬಿಟ್ಟು ಸೋತು ಹೋದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಯೇಸುವಿನ ಒಂದು ಅಧಿಕಾರವನ್ನು ಜನಗಳು, ಆತನ ವೈರಿಗಳು ಆತನನ್ನು ಪ್ರಶ್ನೆ ಮಾಡಿ ಮಾತಿನಲ್ಲಿ ಸಿಕ್ಕಿಸಿ ಹಾಕಿ ಆತನನ್ನು ಆ ಒಂದು ಶಿಲುಬೆಯ ಮರಣಕ್ಕೆ ಒಪ್ಪಿಸಬೇಕು ಅಥವಾ ಮಾತಿನಲ್ಲಿ ಸಿಕ್ಕಿಸಿ ತಪ್ಪು ಹೊರಿಸಬೇಕೆಂಬತಕ್ಕಂಥ ಉದ್ದೇಶದಿಂದ ಇವರು ಸ್ವಾಮಿಯ ಬಳಿಗೆ ಬಂದರೆಂಬುದಾಗಿ ನಾವು ನೋಡ್ತಕ್ಕಂಥವ್ರಾಗಿದ್ದೇವೆ. ಈ ದಿವಸದಲ್ಲಿ ಅವರು, ಈ ಜನಗಳು ಯಾರವರು, ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸಲಿಕ್ಕೆ ಬಂದಿರತಕ್ಕಂಥ ಜನಗಳು ಯಾರೆಂಬುದಾಗಿ ನೋಡುವಾಗ ಅವರು ಫರಿಸಾಯರು ಇದ್ದಾರೆ, ಶಾಸ್ತ್ರಿಗಳು ಇದ್ದಾರೆ, ಯಾಜಕರು ಇದ್ದಾರೆ, ಸದ್ದುಕಾಯರು ಇದ್ದಾರೆ, ಸನ್ನೆದ್ರಿನ ಸಭೆಯ ಸದಸ್ಯರು ಕೂಡ ಇದ್ದಾರೆ. ಎಲ್ಲ ಗುಂಪಿನ ಜನಗಳು ಸಹ ಬಂದು ಯೇಸುವಿನ ಅಧಿಕಾರವನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರೇಯರ್. ಎಲ್ಲ ಜನಗಳು ಬಂದು ಆತನಿಗಿದ್ದಂಥ ಅಧಿಕಾರ ಏನು, ನಿನಗೆ ಇದ್ದಂಥ ಅಧಿಕಾರ ಏನೆಂಬುದಾಗಿ ಸ್ವಾಮಿಯನ್ನು ಪ್ರಶ್ನೆ ಮಾಡಿ ಮಾತಿನಲ್ಲಿ ಸಿಕ್ಕಿಸಲಿಕ್ಕೆ ಆತನನ್ನು ನೋಡ್ತಾ ಇದ್ದಾರೆ ಪ್ರೇಯರ್. ಹಾಗಾದರೆ ಇಂದು ನಾವು ಯೇಸು ಸ್ವಾಮಿಗೆ ಆ ಜನಗಳು ಪ್ರಶ್ನೆ ಮಾಡಿದಂಥ ವಿಷಯಗಳನ್ನು ಆಲೋಚನೆ ಮಾಡೋದಕ್ಕಿಂತ ಮುಂಚೆ ಯೇಸು ಸ್ವಾಮಿಗೆ ನಿನಗೇನು ಅಧಿಕಾರ ಇದೆ ಎಂಬುದಾಗಿ ಅವರು ಪ್ರಶ್ನೆ ಮಾಡುವಂಥದ್ದನ್ನು ನಾವು ಆಲೋಚನೆ ಮಾಡೋದಕ್ಕಿಂತ ಮುಂಚೆ ಯೇಸು ಸ್ವಾಮಿಗೆ ಈ ಲೋಕದಲ್ಲಿ ಏನು ಅಧಿಕಾರ ಇತ್ತು, ಆತನಿಗೆ ಯಾವ ಅಧಿಕಾರವನ್ನು ಈ ಲೋಕದಲ್ಲಿ ಆತನು ಹೊಂದಿಕೊಂಡಿದ್ದ ಎಂಬುದಾಗಿ ನಾವು ಮೊದಲದಾಗಿ ಆಲೋಚನೆ ಮಾಡಿಕೊಂಡು ನಂತರದಲ್ಲಿ ಅವರು ಪ್ರಶ್ನೆ ಮಾಡಿರ್ತಕ್ಕಂಥ ಜನಗಳ ಕುರಿತಾಗಿ ಒಂದೊಂದಾಗಿ ನಾವು ಸ್ವಲ್ಪ ಆಲೋಚನೆ ಮಾಡೋಣ ಪ್ರೇಯರೆ. ಮೊದಲದಾಗಿ ಯೇಸು ಸ್ವಾಮಿಗೆ ಈ ಲೋಕದಲ್ಲಿ ಏನು ಅಧಿಕಾರ ಇತ್ತು, ಯಾವ ಅಧಿಕಾರವನ್ನು ಸ್ವಾಮಿ ಈ ಲೋಕದಲ್ಲಿ ಹೊಂದಿಕೊಂಡಿದ್ದೆ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ಪ್ರೇಯರೆ, ಮೊದಲದಾಗಿ ಯೇಸು ಸ್ವಾಮಿಗೆ ಈ ಲೋಕದಲ್ಲಿ ಏನು ಅಧಿಕಾರ ಇತ್ತಂದರೆ ಪಾಪಿಗಳನ್ನು ಕ್ಷಮಿಸುವಂಥ ಅಧಿಕಾರ ಆತನಿಗಿತ್ತು ಪ್ರೇಯರ್. ಪಾಪಿಗಳನ್ನು ಕ್ಷಮಿಸುವಂಥ ಅಧಿಕಾರ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ ನಾವು ಆಲೋಚನೆ ಮಾಡುವಾಗ ಅಲ್ಲಿ ಯೇಸು ಆತನು ಹುಟ್ಟಿದಾಗ ನೋಡಿ, ಯೇಸು ಎಂಬುದಾಗಿ ಹೆಸರಿಡಬೇಕು. ಈ ಯೇಸು ಎಂಬುವಂಥ ಮಾತಿನ ಅರ್ಥ ಅದೇನೆಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವಾತನೆಂಬುದಾಗಿ ನೋಡ್ತೇವೆ. ಆದ್ದರಿಂದ ಯೇಸುವಿಗೆ ಪಾಪಗಳನ್ನು ಕ್ಷಮಿಸುವಂಥ ಅಧಿಕಾರ ಆತನಿಗಿತ್ತು ಎಂಬುದಾಗಿ ನಾವು ನೋಡ್ತೇವೆ ಪ್ರೇಯರ್. ಎರಡನೇದಾಗಿ ನೋಡ್ತೇವೆ ಯೇಸು ಸ್ವಾಮಿಗಿದ್ದಂಥ ಅಧಿಕಾರ ಏನಂದರೆ ಹೊಸದಾಗಿ ಹುಟ್ಟುವಂಥ ಅಧಿಕಾರ ಆತನಿಗೆ ಇತ್ತು ಎಂಬುದಾಗಿ ನೋಡ್ತೇವೆ ಪ್ರೇಯರ್. ನಿಕೋದೇಮನು ಒಂದು ಸಾರಿ ಬಂದು ಸ್ವಾಮಿಗೆ ಕೇಳ್ತಾ ಇದ್ದಾನೆ,
ಹೊಸದಾಗಿ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗಲಿಕ್ಕೆ ಏನು ಮಾಡಬೇಕೆಂಬುದಾಗಿ ಹೇಳುವಾಗ ಸ್ವಾಮಿ ಅವನಿಗೆ ಹೇಳ್ತಾನೆ, ಒಬ್ಬನು ಹೊಸದಾಗಿ ಹುಟ್ಟದೆ ಹೋದರೆ ಅವನು ದೇವರ ರಾಜ್ಯವನ್ನು ಕಾಣಲಾರ ಎಂಬುದಾಗಿ ಸ್ವಾಮಿ ಹೇಳ್ತಾನೆ ಪ್ರಿಯರೇ. ಹಾಗಾದರೆ ಹೊಸದಾಗಿ ಹುಟ್ಟುವಂಥ ಅಧಿಕಾರ ಸ್ವಾಮಿಗೆ ಇತ್ತು ಎಂಬುದಾಗಿ ನಮಗೆ ತಿಳಿದು ಬರ್ತದೆ ಪ್ರಿಯರೇ. ಮೂರನೇದಾಗಿ ನಾವು ನೋಡುವಾಗ ಅಂಧಕಾರದ ಮೇಲೆ ಆತನಿಗೆ ಶಕ್ತಿ ಇತ್ತು, ಇಲ್ಲವೇ ಅಧಿಕಾರ ಆತನಿಗೆ ಇತ್ತು ಎಂಬುದಾಗಿ ಸಹ ನಾವು ನೋಡ್ತೇವೆ ಪ್ರಿಯರೇ. ಅಂಧಕಾರದ ಮೇಲೆ ಅಧಿಕಾರವಿತ್ತು. ಆತನು ಬೆಳಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ ಪ್ರಿಯರೇ. ಎಲ್ಲ ಅಂಧಕಾರದ ದೊರೆತನದಿಂದ ನಮ್ಮನ್ನು ಬಿಡಿಸಿ ಕಾಯ್ದಕ್ಕೋಸ್ಕರವಾಗಿ ಆತನು ಬಂದಿದ್ದಾನೆ. ಅದಕ್ಕೋಸ್ಕರವಾಗಿ ಅಂಧಕಾರದ ಮೇಲೆ ಆತನಿಗೆ ಅಧಿಕಾರ ಇತ್ತು, ಶಕ್ತಿ ಇತ್ತು ಎಂಬುದಾಗಿ ನೋಡ್ತೇವೆ. ನಾಲ್ಕನೇದಾಗಿ ನೋಡ್ತೇವೆ, ಆತನು ನಮ್ಮ ದಾಹವನ್ನು ತೀರಿಸುವಂಥ ಶಕ್ತಿಯನ್ನು ಇಲ್ಲವೇ ಆ ಅಧಿಕಾರವನ್ನು ಆತನು ಹೊಂದಿಕೊಂಡಿದ್ದ ಎಂಬುದಾಗಿ ನಮಗೆ ತಿಳಿದು ಬರ್ತದೆ ಪ್ರಿಯರೇ. ಆತನು ಒಂದು ಸಾರಿ ಸಮಾರ್ಯದ ಸ್ತ್ರೀಯ ಜೊತೆಯಲ್ಲಿ ಆತನು ಸಂಭಾಷಣೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಬಾವಿಯ ಬಳಿಯಲ್ಲಿ ನಾವು ನೋಡ್ತೇವೆ, ಸಮಾಧಸ್ಥೆಯಲ್ಲಿ ಮಾತನಾಡುವಾಗ ಆ ನೀರನ್ನು ನೀನು ಜೀವಕರವಾಗಿರ್ತಕ್ಕಂಥ ನೀರನ್ನು ನಾನು ಕೊಡ್ತೇನೆ ಎಂಬುದಾಗಿ ಸ್ವಾಮಿ ಯಾಕೆ ಹೇಳ್ತಾನೆ. ನೋಡಿ, ನೀನು ಕುಡಿಯುವಂಥ ನೀರು ಒಂದು ವೇಳೆ ಅದು ಕುಡಿದರೆ ನೀರಡಿಕೆ ಆಗ್ತದೆ, ನಾನು ಕೊಡುವಂಥ ನೀರು ಅದೇನೆಂಬುದಾಗಿ ಹೇಳುವಾಗ ಆ ನೀರನ್ನು ಕುಡಿದಂಥವರಿಗೆ ಎಂದಿಗೂ ಕೂಡ ದಾಹವಾಗೋದಿಲ್ಲ ಎಂಬುದಾಗಿ ಸ್ವಾಮಿ ಆತನು ಹೇಳಿದಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಆ ಜೀವಕರಂಥ ನೀರನ್ನು ನಾನು ಕೊಡ್ತೇನೆ ಎಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ. ಆದ್ದರಿಂದ ಆತನಿಗೆ ಆ ದಾಹವನ್ನು ತೀರಿಸುವಂಥ ಶಕ್ತಿ, ಅಧಿಕಾರ ಆತನಿಗೆ ಇತ್ತು ಎಂಬುದಾಗಿ ನಮಗೆ ತಿಳಿದು ಬರ್ತದೆ ಪ್ರಿಯರೇ. ಇನ್ನು ಐದನೇದಾಗಿ ನಾವು ನೋಡುವಾಗ ಎಲ್ಲ ರೀತಿಯ ಎಲ್ಲ ತೀರ್ತಿ ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ಆತನು ತಾನು ಶಿಲ್ಬೆಯ ಮೇಲೆ 7 ಮಾತುಗಳನ್ನಾಡುವಾಗ ಎಲ್ಲ ತೀರಿ ಹೋಯ್ತು ಎಂಬುದಾಗಿ, ಎಲ್ಲ ತೀರ್ತಿ ಎಂಬುದಾಗಿ ಆತನು ಹೇಳುವಂಥ ಆ ಮಾತಿನಲ್ಲಿ ನಮಗೆ ತಿಳಿದು ಬರ್ತದೆ ಏನಂದರೆ, ಆತನು ಹೇಳೋದ್ರ ಮೂಲಕವಾಗಿ ಲೋಕದ ಎಲ್ಲ ಅಧಿಕಾರವನ್ನು ನಾನು ಹೊಂದಿಕೊಂಡಿದ್ದೇನೆ, ಲೋಕದ ಎಲ್ಲ ಅಧಿಕಾರವನ್ನು ಹೊಂದಿಕೊಂಡಿದ್ದೇನೆ, ಅದಕ್ಕೋಸ್ಕರವಾಗಿ ಅದೆಲ್ಲವನ್ನು ನಾನು ತೀರಿಸಿಬಿಟ್ಟಿದ್ದೇನೆ ಎಂಬುದಾಗಿ ಸ್ವಾಮಿ ಹೇಳುವಂಥ ಮಾತನ್ನು ನೋಡುವಾಗ ಆತನಿಗೆ ಆ ಲೋಕದ ಎಲ್ಲ ಅಧಿಕಾರ ಸಹ ಆತನಿಗೆ ಇತ್ತು ಎಂಬುದಾಗಿ ನಮಗೆ ತಿಳಿದು ಬರ್ತದೆ ಪ್ರಿಯರೇ. ಇನ್ನು ಆರನೇದಾಗಿ ನಾವು ನೋಡುವಾಗ ಜೀವಿತದ ಮೇಲೆ ಆತನಿಗೆ ಅಧಿಕಾರವಿತ್ತು, ಅಥವಾ ಮರಣವನ್ನು ಜಯಿಸುವಂಥ ಅಧಿಕಾರ ಸ್ವಾಮಿಗೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಮರಣವನ್ನು ಜಯಿಸುವಂಥ ಅಧಿಕಾರ, ಹೀಗೆ ಸ್ವಾಮಿಗೆ ಎಲ್ಲ ಅಧಿಕಾರಗಳು ಈ ಲೋಕದಲ್ಲಿ ಆತನಿಗೆ ಕೊಡಲ್ಪಟ್ಟಿದ್ದು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ. ಎಲ್ಲ ಅಧಿಕಾರವನ್ನು ಆತನು ಹೊಂದಿಕೊಂಡಿದ್ದ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಈಗ ನಾವು ಒಂದೊಂದಾಗಿ ಜನಗಳು ಆತನಿಗೆ ಪ್ರಶ್ನೆ ಹಾಕಿರ್ತಕ್ಕಂಥ ವಿಷಯಗಳ ಕುರಿತಾಗಿ, ಆತನ ಅಧಿಕಾರವನ್ನು ಕುರಿತಾಗಿ ಪ್ರಶ್ನೆ ಮಾಡಿದಂಥ ವಿಷಯಗಳನ್ನು ನಾವು ಒಂದೊಂದಾಗಿ ಆಲೋಚನೆ ಮಾಡೋಣ ಪ್ರಿಯರೇ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 1ರಿಂದ 11 ವಚನಗಳನ್ನು ನಾವು ನೋಡೋಣ. ಮೊದಲನೇದಾಗಿ ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 1ರಿಂದ 11 ವಚನಗಳನ್ನು ನೋಡುವಾಗ ಇಲ್ಲಿ ಮೊದಲನೇದಾಗಿ ಯೇಸುವಿನ ಅಧಿಕಾರವನ್ನು ಕುರಿತು ಪ್ರಶ್ನೆ ಮಾಡಿರ್ತಕ್ಕಂಥ ವಿಷಯಗಳನ್ನು ನಾವು ಆಲೋಚನೆ ಮಾಡುವಾಗ, ಮೊದಲನೇದಾಗಿ ಈ ಯೋಹಾನ 8 1ರಿಂದ 11 ವಚನಗಳಲ್ಲಿ ಒಂದು ಧಾರ್ಮಿಕವಾದಂಥ ಒಂದು ಪ್ರಶ್ನೆಯನ್ನು ಸ್ವಾಮಿಗೆ ಜನಗಳು ಹಾಕ್ತಾ ಇದ್ದಾರೆ ಪ್ರಿಯರೇ. ಧಾರ್ಮಿಕವಾದಂಥ ಒಂದು ಪ್ರಶ್ನೆ ಹಾಕ್ತಾ ಇದ್ದಾರೆ. ಈ ಪ್ರಶ್ನೆಯನ್ನು ಯಾರು ಹಾಕಿದರು ಸ್ವಾಮಿಗೆ ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ಶಾಸ್ತ್ರಿಗಳು ಮತ್ತು ಫರಿಸಾಯರು ಇಬ್ಬರೂ ಕೂಡಿಕೊಂಡು ಬಂದು ಸ್ವಾಮಿಗೆ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ, ಅಧಿಕಾರವನ್ನು ಕುರಿತಾಗಿ ಪ್ರಶ್ನೆ ಹಾಕ್ತಾ ಇದ್ದಾರೆ ಎಂಬುದಾಗಿ ನೋಡ್ತಕ್ಕಂಥವರಾಗಿದ್ದೇವೆ. ಶಾಸ್ತ್ರಿಗಳು ಫರಿಸಾಯರು ಕೂಡಿಕೊಂಡು ಏನು ಸ್ವಾಮಿಯ ಬಳಿಗೆ ಬಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ ಅಲ್ಲಿ ಒಬ್ಬ ವ್ಯಭಿಚಾರಿಯಾಗಿರ್ತಕ್ಕಂಥ ಒಬ್ಬ ಹೆಂಗಸನ ಮೇಲೆ ಇಲ್ಲಿ ತಪ್ಪು ಹೊರಿಸ್ತಾ ಏನು ಮಾಡ್ತಾ ಇದ್ದಾರೆ ಈ ಶಾಸ್ತ್ರಿಗಳು ಫರಿಸಾಯರು ಎಂಬುದಾಗಿ ಸ್ವಾಮಿಯ ಬಳಿಗೆ ಬರ್ತಾ ಇದ್ದಾರೆ. ಕ್ರಿಸ್ತನು ಜನರಿಗೆ ಉಪದೇಶ ಕೊಡುವಂಥ ಸಂದರ್ಭದಲ್ಲಿ ನೋಡಿ, ಇವರು ಸ್ವಾಮಿಯ ಬಳಿಗೆ ಬರ್ತಾ ಇದ್ದಾರೆ ಸ್ವಾಮಿಗೆ ಪ್ರಶ್ನೆ ಮಾಡಲಿಕ್ಕೆ. ಸ್ವಾಮಿಯ ಬಳಿಗೆ ಬರುವಾಗ ಸ್ವಾಮಿ ಒಂದು ಗುಂಪಿನ ಜನಗಳಿಗೆ ಉಪದೇಶ ಮಾಡ್ತಾ ಇದ್ದ ಅಂಥ ಸಂದರ್ಭದಲ್ಲಿಯೇ ಈ ಶಾಸ್ತ್ರಿಗಳು ಫರಿಸಾಯರು ಈ ವ್ಯಭಿಚಾರಿಯಾಗಿರ್ತಕ್ಕಂಥ ಈ ಹೆಂಗಸನ್ನು ಕರೆದುಕೊಂಡು ಬಂದು ಸ್ವಾಮಿಯ ಬಳಿಗೆ ಬಂದು ಆ ಜನಗಳ ಮುಂದೆನೇ ಆತನ ಉಪದೇಶ ಕೊಡ್ತಾ ಇದ್ದಲ್ಲ, ಆ ಜನಗಳ ಮುಂದೆನೇ ಆಕೆಯನ್ನು ಕರೆದುಕೊಂಡು ಬಂದು ನಾವು ಹೇಳ್ತಾರೆ. ವಚನ 4 ನಾವು ಓದೋಣ. 4ನೇ ವಚನ, ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 4ನೇ ವಚನ ನಾವು ಓದೋಣ.
ಹಾಂ, ಹೌದು. ಸಾಕು ನಾವು ನೋಡೋಣ. ಇಲ್ಲಿ ಯೇಸು ಸ್ವಾಮಿ ಉಪದೇಶ ಮಾಡುವಂಥ ಸಂದರ್ಭದಲ್ಲಿಯೇ ಈ ವ್ಯಭಿಚಾರಿಯಾದಂಥ ಹೆಂಗಸನ್ನು ಕರೆದುಕೊಂಡು ಬಂದು ಸ್ವಾಮಿಯ ಮುಂದೆ ನಿಲ್ಲಿಸಿ ಆ ಎಲ್ಲ ಜನಗಳ ಮುಂದೆ ನಿಲ್ಲಿಸಿ ಆತನಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಂದರೆ ಆತನಿಗೆ ಕೇಳ್ತಾನೆ, ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುವಂಥ ಸಂದರ್ಭದಲ್ಲಿಯೇ ಸಿಕ್ಕಿಬಿದ್ದಿದ್ದಾಳೆ, ಈಕೆ ನಾವು ತೆಗೆದುಕೊಂಡು ಬಂದಿದ್ದೇವೆ. ಇಂಥವರಿಗೆ ಮೋಶೆ ಧರ್ಮಶಾಸ್ತ್ರದಲ್ಲಿ ಏನು ಹೇಳ್ತಂತಂದರೆ ಇಂಥವ್ರನ್ನ ಕಲ್ಲಿಸಿದು ಕೊಲ್ಲಬೇಕೆಂಬುದಾಗಿ ಮೋಶೆ ನಮಗೆ ಬರೆದಿಟ್ಟಿದ್ದಾನೆ. ಅದಕ್ಕೆ ಈಗ ನೀನೇನು ಹೇಳು ಇದು ಎಂಬುದಾಗಿ ಕೇಳ್ತಾ ಇದ್ದಾರೆ. ಇವರ ಉದ್ದೇಶ, ಈ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಉದ್ದೇಶ ಏನಿತ್ತು ಎಂಬುದಾಗಿ ನೋಡುವಾಗ 6ನೇ ವಚನ ದಯವಿಟ್ಟು ಓದಿ. 6ನೇ ವಚನ ಓದಿ. ಹಾಂ ಹಾಂ ತಡೀರಿ ನೋಡಿ. ಇವರ ಉದ್ದೇಶ ಸ್ವಾಮಿ ಮೇಲೆ ತಪ್ಪು ಹೊರಿಸುವುದಕ್ಕೆ ಏನಾದರೂ ಕಾರಣ ಬೇಕಾಗಿದ್ದರಿಂದ ಇಲ್ಲಿ ಬಂದು ಜನಗಳ ಮುಂದೆ ಆಕೆಗೆ ಅವಮಾನ ಮಾಡುತ್ತಾ ಸ್ವಾಮಿಯನ್ನು ಪ್ರಶ್ನೆ ಕೇಳಿ ಸ್ವಾಮಿ ಕೂಡ ಅದಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಸ್ವಾಮಿಯನ್ನು ಕೂಡ ಅವಮಾನ ಮಾಡಬೇಕಂತ ತಪ್ಪು ಹೊರಿಸಬೇಕು ಆತನ ಮೇಲೆ ಅಂತ ಇಲ್ಲಿ ಬಂದಿದ್ದಾರೆ ಪ್ರಿಯರೇ. ಅವ್ರ ಉದ್ದೇಶ ಇಷ್ಟೇ, ಸ್ವಾಮಿ ಮೇಲೆ ಏನಾದರೂ ಕಾರಣ ತಪ್ಪು ಹೊರಿಸಬೇಕೆಂಬುದಾಗಿ ಹೇಳ್ತಾನೆ ಪ್ರಿಯರೇ. ಆಗ ಆ ಹೆಂಗಸನ್ನು ಕರೆದುಕೊಂಡು ಅಲ್ಲಿ ಬಂದು ನಿಂತಾಗ ಸ್ವಾಮಿ ಹೇಳ್ತಾನೆ, ಏನು ಉತ್ತರ ಕೊಡ್ತಾನೆ ಅವರಿಗೆ ಎಂಬುದಾಗಿ ನೋಡುವಾಗ 7ನೇ ವಚನ ಓದೋಣ. 7ನೇ ವಚನ ಓದೋಣ. ಹಾಂ ಹಾಂ ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ. ಸ್ವಾಮಿ ತಮ್ಮ ಮಾತಿನಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ ಸ್ವಾಮಿ ಅಂದ್ಕೊಂಡ್ಬಿಟ್ಟು ಇವರು ಬಂದಿದ್ದಾರೆ. ಮೋಶೆ ನಮಗೆ ಹೇಳಿದ್ದಾನೆ, ಇಂಥ ವಿಷಯಗಳು ಬಂದಾಗ ಇಂಥ ಪಾಪಗಳನ್ನು ಮಾಡ್ತಕ್ಕಂಥವ್ರಿಗೆ ಏನು ಮಾಡಬೇಕು, ಅವರನ್ನ ಕಲ್ಲೆಸೆದು ಕೊಂದು ಬಿಡಬೇಕಂದಾಗಿ ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆದು ಬಿಟ್ಬಿಟ್ಟಿದ್ದಾನೆ. ಅದಕ್ಕೆ ನೀನೇನು ಹೇಳಿ ಎಂಬುದಾಗಿ ಕೇಳುವಾಗ ಸ್ವಾಮಿ ಹೇಳ್ತಾನೆ, ಆಯಿತು, ಈಗ ನೀವು ಯಾರು ಪಾಪ ಮಾಡಿಲ್ಲಲ್ಲ ಮೊದಲು ಆಕೆಯ ಮೇಲೆ ನಿಮ್ಮ ಕಲ್ಲನ್ನು ಹಾಕ್ರಿ ಎಂಬುದಾಗಿ ಹೇಳುವಾಗ ಅವ್ರು ಏನು ಮಾಡ್ತಾರೆ, ವಚನ 9ರಲ್ಲಿ ಓದಿ. ಈ ಮಾತನ್ನು ಕೇಳಿ ತಾವೇ ಪಾಪಿಗಳು ಎಂಬುದಾಗಿ ತಿಳಿದುಕೊಂಡು ಒಬ್ಬರ ಹಿಂದೆ ಒಬ್ಬರು ಹೋಗಿಬಿಡ್ತಾರೆ ಪ್ರಿಯರೇ. ನಾವೇ ಪಾಪಿಗಳಪ್ಪ, ನಾವೆಲ್ಲಿ ಕಲ್ಲಾಕೋಣ ಎಂಬುದಾಗಿ ಅಂದ್ಕೊಂಡು ಹಿರಿಯರನ್ನು ಹಿಡ್ಕೊಂಡು ಕಿರಿಯವರಿಗೆ ಒಬ್ಬರು ಅಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಇದು ಒಂದು ಧಾರ್ಮಿಕವಾದಂಥ ಒಂದು ಪ್ರಶ್ನೆಯನ್ನು ಮೊದಲನೇದಾಗಿ ಸ್ವಾಮಿಗೆ ಹಾಕಿದ್ದು. ಎರಡನೇದಾಗಿ ಒಂದು ರಾಜಕೀಯವಾದಂಥ ಪ್ರಶ್ನೆಯನ್ನು ಸ್ವಾಮಿಗೆ ಹಾಕ್ತಾ ಇದ್ದಾರೆ. ಆ ಜನಗಳು ಯಾರು ಹಾಕ್ತಾ ಇದ್ದಾರೆ ಅಂದರೆ ಒಂದು ರಾಜಕೀಯವಾದಂಥ ಪ್ರಶ್ನೆ ಅನ್ನೋದಾಗಿ ನೋಡುವಾಗ ಫರಿಸಾಯರು ಮತ್ತು ಯಹೂದ್ಯರು ಇಬ್ಬರು ಸೇರಿಕೊಂಡು ಸ್ವಾಮಿಯ ಬಳಿಗೆ ಬಂದು ಒಂದು ಪ್ರಶ್ನೆಯನ್ನು ಹಾಕ್ತಾರೆ. ಅದು ಯಾವ ಪ್ರಶ್ನೆ ಅಂದರೆ ಒಂದು ರಾಜಕೀಯವಾದಂಥ ಒಂದು ಪ್ರಶ್ನೆಯನ್ನು ಅವರಿಬ್ಬರು ಸೇರಿ ಹಾಕ್ತಾರೆ. ಆ ಪ್ರಶ್ನೆಯನ್ನು ನಾವು ಆಲೋಚನೆ ಮಾಡುವಾಗ ಕೈಸರನ ರಾಜ್ಯ ಅದು ಎಂಥದ್ದು, ದೇವರ ರಾಜ್ಯ ಅದು ಎಂಥದ್ದು ಎಂಬುದಾಗಿ ಹೇಳಿಕೊಳ್ತಾ ಬಂದು ಈ ಜನಗಳು ಬಂದು ಸ್ವಾಮಿಯ ಬಳಿಗೆ ಬಂದು ಒಂದು ಪ್ರಶ್ನೆ ಹಾಕ್ತಾರೆ. ಏನಾಗ್ತಾರೆ ಎಂಬುದಾಗಿ ನೋಡೋಣ. ಅದು ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 15ರಿಂದ 22 ವಚನಗಳಲ್ಲಿ ಅವರು ಹಾಕುವಂಥ ರಾಜಕೀಯವಾದಂಥ ಒಂದು ಪ್ರಶ್ನೆ ಅಲ್ಲಿದೆ ಪ್ರಿಯರೇ. ಮತ್ತಾಯ 22 15ರಿಂದ 22 ವಚನಗಳಲ್ಲಿ ಒಂದು ರಾಜಕೀಯವಾದಂಥ ಪ್ರಶ್ನೆಯನ್ನು ಅವರು ಹಾಕ್ತಾ ಇದ್ದಾರೆ ಪ್ರಿಯರೇ. ಸ್ವಾಮಿಯ ಬಳಿಗೆ ಬಂದು ಫರಿಸಾಯರು ಯಹೂದ್ಯರು ಇಬ್ಬರು ಸೇರಿಕೊಂಡು ಬಂದು ಸ್ವಾಮಿಗೆ ಪ್ರಶ್ನೆ ಹಾಕ್ತಾ ಇದ್ದಾರೆ. ಏನು ಪ್ರಶ್ನೆ ಆಗ್ತಾ ಇದ್ದಾರೆ? ವಚನ 16 ಓದಿ ಯಾರಾದರೂ. ಗುರುವೇ, ಓದಮ್ಮ. ನೀನು ಸತ್ಯವಂತನು, ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವವನು, ಯಾರಿಗೂ ಹೆದರದವನು, ನೀನು ಜನರ ಮುಖದೆಚ್ಚೆಗೆ ಮಾತನಾಡ್ತಿರ್ತಕ್ಕಂಥವನು. ಹೀಗಿರಲಾಗಿ ಸಾಕು ಹೀಗಿರಲಾಗಿ ಸರಿಯೋ ಸರಿಯಲ್ಲವೋ ನಿನಗೆ ಹೇಗೆ ತೋರ್ತದೆ ನಮಗೆ ಹೇಳು. ಈಗ ಯೇಸು ಸ್ವಾಮಿಯನ್ನು ಬಂದು
ಆತನನ್ನು ಮೊದಲದಾಗಿ ಈ ಪರಿಸರ ಯಹೂದ್ಯರು ಬಂದು ಪ್ರಶ್ನೆ ಹಾಕೋದಕ್ಕಿಂತ ಮೊದಲು ಸ್ವಾಮಿಯನ್ನು ಗುಣಗಾನ ಮಾಡ್ತಾರೆ. ಗುಣಗಾನ ಅಂತೀವಲ್ಲ, ಗುಣಗಾನ ಮಾಡ್ತಾರೆ. ನೀನು ಸತ್ಯವಂತನು, ನೀನು ನೀತಿವಂತನು, ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸ್ತಕ್ಕಂಥವನು, ನೀನು ಯಾರ ಮುಖದಿಚ್ಛೆಗೆ ಹೇಳಿ ಮಾತಾಡ್ತಕ್ಕಂಥವನು, ಎಲ್ಲವನ್ನ ಸ್ವಾಮಿಯ ಒಂದು ಗುಣಗಾನ ಮಾಡ್ತಾರೆ. ಮೇಲಕ್ಕೇರಿಸ್ತಾರೆ, ಮೇಲಕ್ಕೆ ಎತ್ತಿಬಿಡ್ತಾರೆ. ಗುಣಗಾನ ಮಾಡಿಬಿಟ್ಟು ಒಂದು ಪ್ರಶ್ನೆ ಪ್ರಶ್ನೆ ಹಾಕಲಿಕ್ಕೆ ಬಂದಂಥವ್ರು ಗುಣಗಾನ ಮಾಡಿ ತಾವು ಹಾಕಿದಂಥ ಪ್ರಶ್ನೆಗೆ ಸ್ವಾಮಿ ಈಗ ಉತ್ತರ ಕೊಡೋಕ್ಕೆ ಅವ್ರಿಗೆ ಆಗೋದಿಲ್ಲ ಸ್ವಾಮಿಗೆ ಎಂಬುದಾಗಿ ಅಂದುಕೊಂಡು ಸ್ವಾಮಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನಂದರೆ, ಕೈಸರನಿಗೆ ತೆರಿಗೆ ಕೊಡುವಂಥದ್ದು ಸರಿಯೋ ಸರಿಯಲ್ಲವೋ ನಮಗೆ ನೀನು ಹೇಳು ಎಂಬುದಾಗಿ ಅವರು ಅಂದ್ಕೊಳ್ತಾ ಇದ್ದಾರೆ. ಇವರು ಮನಸ್ಸಲ್ಲಿ ಅಂದುಕೊಂಡು ಬಂದಿರತಕ್ಕಂಥದ್ದು ಏನಂದರೆ, ಇವರ ಉದ್ದೇಶ ಸ್ವಾಮಿಯಲ್ಲಿ ತಪ್ಪನ್ನು ಹುಡುಕುವಂಥದ್ದೇ ಆಗಿತ್ತೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಈಗ ಸ್ವಾಮಿಗೆ ಈ ಪ್ರಶ್ನೆಗೆ ಆತನಿಗೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ಕೈಸರನಿಗೆ ತೆರಿಗೆ ಕೊಡುವಂಥದ್ದು ಸರಿಯೋ ಸರಿಯಲ್ಲ ಎಂಬುದಾಗಿ ಹೇಳುವಾಗ ಒಂದು ವೇಳೆ ಅವ್ರು ನೆನೆಸ್ತಾರೆ, ಆಯ್ತಪ್ಪ ನೀನು ಕೈಸರನಿಗೆ ತೆರಿಗೆ ಕೊಟ್ಟುಬಿಡ್ರಂತ ಒಂದು ವೇಳೆ ಸ್ವಾಮಿ ಏನಾದರೂ ಅಂದುಬಿಟ್ರೆ ಅವ್ರು ಏನು ಮಾಡ್ತಾರೆ, ಈತನು ದೇವದ್ರೋಹಿ, ಈತನು ದೇವರನ್ನು ದೂಷಿಸ್ತಾನೆ, ಕೈಸರಿಗೆ ಕೊಟ್ಬಿಡ್ರಿ ಅಂತ ಹೇಳ್ತಾನೆ, ದೇವರಿಗೆ ಕೊಡಬೇಡ್ರಿ ಅಂತ ಹೇಳ್ತಾನೆ ಎಂಬುದಾಗಿ ಹೇಳ್ಬೇಕೆಂಬುದಾಗಿ ಅವ್ರ ಮನಸ್ಸಿನಲ್ಲಿದೆ ಪ್ರಿಯರೇ. ಒಂದು ವೇಳೆ ಕೈಸರಿಗೆ ಕೊಡಬೇಡ್ರಿ ದೇವರಿಗೆ ಕೊಟ್ಟುಬಿಡ್ರಿ ಅಂತ ಹೇಳಿದ್ರೆ ಇವನು ದೇವರನ್ನು ಇವನು ದೇಶದ್ರೋಹಿ, ದೇಶಕ್ಕೆ ದ್ರೋಹ ಮಾಡುವಂಥವನು, ಕೈಸರಿಗೆ ತೆರಿಗೆ ಕೊಡಬೇಡ್ರಿ ದೇವರಿಗೆ ಕೊಟ್ಟುಬಿಡ್ರಿ ಅಂತ ಹೇಳ್ತಾನೆ ಅಂತ ಎರಡೂ ವಿಷಯದಲ್ಲಿ ಕೂಡ ಅವರು ಸ್ವಾಮಿಗೆ ಇದಕ್ಕೆ ಉತ್ತರ ಕೊಡಲಿಕ್ಕೆ ಆಗಕ್ಕಿಲ್ಲ. ದೇವರಿಗೆ ಕೊಡ್ರಿ ಅಂದರೆ ದೇಶದ್ರೋಹಿ ಅಂತಾರೆ, ಕೈಸರಿಗೆ ಕೊಡಂತಂದರೆ ದೇವದ್ರೋಹಿ ಅಂತಾರೆ. ಎರಡರಲ್ಲಿ ಕೂಡ ಈತನ ಮಾತಲ್ಲಿ ಸಿಕ್ಕಾಕೊಳ್ತಾನೆ, ಈತನ ಹಿಡಿದ್ಬಿಡೋಣ ಮಾತಲ್ಲಿ ಎಂಬುದಾಗಿ ಬಂದಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಒಂದು ಪ್ರಶ್ನೆಯನ್ನು, ಒಂದು ರಾಜಕೀಯವಾದಂಥ ಪ್ರಶ್ನೆಯನ್ನು ಸ್ವಾಮಿಗೆ ಹಾಕಿದ್ರೆ ಎಂಬುದಾಗಿ ನೋಡ್ತಕ್ಕಂಥವ್ರಾಗಿದ್ದೇವೆ. ಹಾಗಾದರೆ ಈ ಪ್ರಶ್ನೆಗೆ ಸ್ವಾಮಿ ಏನು ಉತ್ತರ ಕೊಡ್ತಾನೆ? 18ನೇ ವಚನ ಓದ್ರಿ ದಯವಿಟ್ಟು. ಕಪಟಿಗಳೇ, ನನ್ನನ್ನು ಯಾಕೆ ಪರೀಕ್ಷೆ ಮಾಡ್ತಾ ಇದ್ದೀರಿ? ತೆರಿಗೆ ಕೊಡ್ತಕ್ಕಂಥ ಒಂದು ನಾಣ್ಯ ನನಗೆ ತೋರಿಸ್ರಿ ಎಂಬುದಾಗಿ ಸ್ವಾಮಿ ಅಲ್ಲಿ ಕೇಳ್ತಾ ಇದ್ದಾನೆ. ತೆರಿಗೆ ಕೊಡುವಂಥ ಒಂದು ನಾಣ್ಯವನ್ನು ಕೊಟ್ಟಾಗ ಅದರಲ್ಲಿ ಏನಿದೆ? ಮುಂದೆ ಹೋದಮ್ಮ. ಈ ತಲೆ, ಈ ಮುದ್ರೆ ಹಣದ ಮೇಲೆ ಇದೆಯಲ್ಲ, ತಲೆ ಮುದ್ರೆ ಯಾರ್ದು ಎಂಬುದಾಗಿ ಕೇಳುವಾಗ ಇದು ಕೈಸರದು ಎಂಬುದಾಗಿ ಅವರು ಉತ್ತರ ಕೊಡ್ತಾರೆ. ಹಾಗಾಗಿ ಸ್ವಾಮಿ ಅಲ್ಲಿ ಹೇಳ್ತಾ ಇದ್ದೇನೆ, ಹಾಗಾದರೆ ಕೈಸರನ ತಲೆ ಮುದ್ರೆ ಏನಿದೆಯಲ್ಲ, ಹಾಗಾದರೆ ನೀವೊಂದು ಕೆಲಸ ಮಾಡಿ, ಕೈಸರನದನ್ನು ಕೈಸರಿಗೆ ಕೊಟ್ಬಿಡಿ, ದೇವರದನ್ನು ದೇವರಿಗೆ ಕೊಟ್ಬಿಡಿ, ಮುಗಿತಲ್ಲ. ಸಿಂಪಲ್ ಆನ್ಸರ್. ಅವರು ಏನು ತಲೆ ಕಟ್ಸ್ಕೊಂಡು ಸ್ವಾಮಿಯನ್ನು ಸಿಕ್ಕಾಕೆಂದೇ ಬಿಟ್ಟ ನಮ್ಮ ಪ್ರಶ್ನೆಗೆ. ಆತ ಉತ್ತರ ಕೊಡೋಕ್ಕೆ ಆಗೋದಿಲ್ಲ. ಎರಡು ಉತ್ತರ ಕೊಟ್ಟರು ಎರಡರಲ್ಲಿ ಮಾತ್ರ ಸಿಕ್ಕಂತ ಬಂದಿದ್ದಕ್ಕಂಥವ್ರಿಗೆ ಮುಖಭಂಗ ಆಯ್ತು. ಇವಾಗ ದೇವರಿಗೆ ಕೊಟ್ಬಿಡ್ರಿ, ಕೈಸರಿಗೆ ಕೊಟ್ಬಿಡ್ರಿ, ಇದರಲ್ಲಿ ಏನಿದೆ ಎಂಬುದಾಗಿ ಸ್ವಾಮಿ ಹೇಳುವಾಗ ನೋಡಿ, ವಚನ 22 ಓದಿ. ಅವರು ಈ ಮಾತನ್ನು ಕೇಳಿಬಿಟ್ಟು ಆಶ್ಚರ್ಯಪಟ್ಟು ಆತನನ್ನು ಬಿಟ್ಟುಬಿಟ್ಟೇ ಹೋಗಿಬಿಟ್ರು. ಸಾಕಪ್ಪ, ಈತನ ಸಹವಾಸ ಬೇಡ, ಪ್ರಶ್ನೆನೇ ಕೇಳೋದು ಬೇಡ ಸುಮ್ಮನೆ ಅಂತೇಳಿ ಬಿಟ್ಬಿಟ್ಟು ಅವರು ಹೋಗಿಬಿಟ್ರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯ. ಈಗ ಧಾರ್ಮಿಕವಾದಂಥ ಪ್ರಶ್ನೆ ಆಯಿತು, ರಾಜಕೀಯವಾದಂಥ ಪ್ರಶ್ನೆ ಆಯಿತು. ಮೂರನೇ ವಿಷಯಕ್ಕೆ ನಾವು ಬರೋಣ ಪ್ರಿಯರೇ. ಮೂರನೇದಾಗಿ ಲೂಕನ ಬರೆದ ಸುವಾರ್ತೆ 20ನೇ ಅಧ್ಯಾಯ 27ರಿಂದ 33 ವಚನಗಳು ನಾವಾಗಲೇ ಓದಿ ಕೇಳಿಸ್ಕೊಂಡಿದ್ದೇವೆ ಇದನ್ನು. ಇಲ್ಲಿ ಕೂಡ ಒಂದು ಪ್ರಶ್ನೆಯನ್ನು ಹಾಕಲಿಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಹಾಕಲಿಕ್ಕೆ ಬರ್ತಕ್ಕಂಥವ್ರು ಯಾರಂದರೆ ಸದ್ದುಕಾಯರು ಎಂಬತಕ್ಕಂಥ ಒಂದು ಜನಾಂಗ ಇದೆ. ಈ ಸದ್ದುಕಾಯರು ಕೂಡ ಯೇಸುವಿಗೆ ಒಂದು ಪ್ರಶ್ನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಈ ಸದ್ದುಕಾಯರು ಯಾರು ಅಂತ ನಾವು ನೋಡೋದಾದರೆ, ಈ ಸದ್ದುಕಾಯರು ಪುನರುತ್ಥಾನದಲ್ಲಿ ನಂಬಿಕೆ ಇಲ್ಲದಂಥ ಜನಗಳು. ಈ ಸದ್ದುಕಾಯರು ಪುನರುತ್ಥಾನದಲ್ಲಿ ಮೇಲೆ ಅವರಿಗೆ ನಂಬಿಕೆನೇ ಇಲ್ಲ, ಇವರೇ ಸದ್ದುಕಾಯರು. ಆದ್ದರಿಂದ ಪುನರುತ್ಥಾನದಲ್ಲಿ ನಂಬಿಕೆ ಇರ್ತಕ್ಕಂಥ ಜನಗಳಿಗೆ ಅವರು ಏನು ನಂಬಿದ್ರು ಅವರು ಅಂತ ನೋಡುವಾಗ, ಇವರು ನಾವು ಜೀವನದಲ್ಲಿರುವಾಗ ನಾವು ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯ ಕ್ರಿಯೆಗಳನ್ನು ಮಾಡಬೇಕು, ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ನಾವು ಮಾಡುವಂಥ ಒಳ್ಳೆಯ ಕ್ರಿಯೆ ಕಾರ್ಯಗಳ ಮೂಲಕವಾಗಿ ನಮಗೆ ಪರಲೋಕ ಇದೆ. ಆ ಪರಲೋಕ ಅನ್ನೋದಕ್ಕಿಂತ ಮೋಕ್ಷ ರಾಜ್ಯ ಎಂಬುದಾಗಿ ಅವ್ರು ಕರಿತಾ ಇದ್ದರು. ಅದಕ್ಕೋಸ್ಕರವಾಗಿ ನಾವು ಈ ಲೋಕದಲ್ಲಿರುವಾಗ ಎಲ್ಲ ಒಳ್ಳೆಯದು ಮಾಡಿಬಿಟ್ರೆ ನಮಗೆ ಮೋಕ್ಷ ಲೋಕ ನಮಗೆ ಸಿಕ್ಬಿಡ್ತದೆ ಅಷ್ಟೇ. ಪರಲೋಕ ಅಥವಾ ಪುನರುತ್ಥಾನ ಯಾವುದ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಪ್ರಿಯರೇ. ಅದಕ್ಕೋಸ್ಕರವಾಗಿ ಅವ್ರು ನಂಬಿರ್ತಕ್ಕಂಥದ್ದು ಹೀಗೆ. ಆದ್ದರಿಂದ ಈ ಸದ್ದುಕಾಯರು
ಬಂದು ಸ್ವಾಮಿಗೆ ಒಂದು ಪ್ರಶ್ನೆಯನ್ನು ಅವರು ಮಾಡ್ತಾ ಇದ್ದಾರೆ ಪ್ರಿಯರೇ. ಸದ್ದುಕಾಯರು ಮಾಡಿದಂಥ ಪ್ರಶ್ನೆ ಏನಂಬುದಾಗಿ ನೋಡುವಾಗ ವಚನ 28 ಓದಿ. ಬೋಧಕನೇ, ತಡಿಯಲಿಗೆ ಮೋಶೆ ಏನು ಬರ್ತಿಟ್ಟಿದ್ದಾನೆ, ಒಬ್ಬ ಅಣ್ಣನಾದಂಥವನು ದೊಡ್ಡವನು ಮದುವೆ ಮಾಡಿಕೊಂಡು ಅವನು ಮಕ್ಕಳಲ್ಲದೆ ಸತ್ತು ಹೋಗಿಬಿಟ್ರೆ ಅವನನ್ನು ಎರಡನೇ ತಮ್ಮ ಆಕೆಯನ್ನು ಮದುವೆ ಮಾಡಿಕೊಳ್ಬೋದು. ಮೋಶೆ ನಮಗೆ ಬರೆದಿಟ್ಟಿದ್ದಾನೆ, ಧರ್ಮಶಾಸ್ತ್ರದಲ್ಲಿ ಬರೆದಿಟ್ಟಿದ್ದಾನೆ. ಇವರು ಇದನ್ನು ಹಿಡ್ಕೊಂಡು ಬಂದು ಸ್ವಾಮಿಗೆ ಪ್ರಶ್ನೆ ಹಾಕಿ ತಪ್ಪಿನಲ್ಲಿ ಶಿಕ್ಷೆ ಹಾಕಿಸ್ಬೇಕೆಂಬುದಾಗಿ ಬಂದಿದ್ದಾರೆ. ಹಾಗಾಗಿ ಒಬ್ಬ ತಂದೆಗೆ 7 ಜನ ಗಂಡಸು ಮಕ್ಕಳು. ಹಾಗಾಗಿ ಆ 7 ಜನ ಗಂಡಸು ಮಕ್ಕಳಲ್ಲಿ ದೊಡ್ಡ ಮಗ ಮದುವೆ ಆಗಿಬಿಟ್ಟ, ಅವನು ಮಕ್ಕಳಾಗಲಿಲ್ಲ, ಸತ್ತೋಗಿಬಿಟ್ಟ. ಅವನನ್ನು ಎರಡನೇ ತಮ್ಮ ಆಕೆಯನ್ನು ತಿರುಗಿ ಅವನು ಮದುವೆ ಆದ, ಮೋಶೆ ಧರ್ಮಶಾಸ್ತ್ರದ ಪ್ರಕಾರವಾಗಿ ಮದುವೆ ಆದ, ಅವನಿಗೆ ಸಹ ಮಕ್ಕಳಾಗಲಿಲ್ಲ, ಅವನು ಕೂಡ ಸತ್ತೋಗಿಬಿಟ್ಟ. ಮೂರನೇವನು ಮದುವೆ ಆದ, ಅವನಿಗೆ ಸಹ ಮಕ್ಕಳಾಗಲಿಲ್ಲ, ಸತ್ತೋಗಿಬಿಟ್ಟ. ಹೀಗೆ 7 ಜನ ಕೂಡ ಒಬ್ಬಳೇ ಹೆಂಡತಿನ 7 ಜನ ಕೂಡ ಮದುವೆ ಆಗಿಬಿಟ್ರು. 7 ಜನಕ್ಕೆ ಕೂಡ ಮಕ್ಕಳಾಗದೆ 7 ಜನ ಕೂಡ ಸತ್ತೋಗಿಬಿಟ್ರು. ಕೊನೆಗೆ ಈಕೆ ಕೂಡ ಸತ್ತೋಗಿಬಿಟ್ಲು, ಆ ಹೆಂಡತಿ ಆದಂತ ಕೂಡ ಸತ್ತೋಗಿಬಿಟ್ಲು. ಆದ್ದರಿಂದ ಧರ್ಮಶಾಸ್ತ್ರದಲ್ಲಿ ಏನು ಹೇಳ್ತದೆ, ಮೋಶೆ ನಮಗೆ ಏನು ಹೇಳಿದ್ದಾನೆ, ಒಬ್ಬ ಸಹೋದರ ಮಕ್ಕಳಿಂದ ಸತ್ತರೆ ಎಲ್ಲರ ಆಕೆ ಮದುವೆ ಆಗ್ಬೋದು, ಯಾರಿಗೂ ಮಕ್ಕಳಾಗಲಿಲ್ಲ. ಅದಕ್ಕೋಸ್ಕರವಾಗಿ ಪುನರುತ್ಥಾನದಲ್ಲಿ ನಂಬಿಕೆ ಇಲ್ಲದಂಥ ಈ ಸದ್ದುಕಾಯರು ಬಂದು ಸ್ವಾಮಿಗೆ ಕೇಳ್ತಾ ಇದ್ದಾರೆ, ಹಾಗಾದರೆ ಎಲ್ಲರೂ ಸತ್ತೋಗಿಬಿಟ್ರು, ಯಾರಿಗೂ ಮಕ್ಕಳಾಗಲಿಲ್ಲ, ಪುನರುತ್ಥಾನ ಎಂಬುದಾಗಿ ಹೇಳ್ತಾ ಇದೆಯಲ್ಲ, ನಮಗೆ ನೀವು ಪುನರುತ್ಥಾನ ಇದೆ ಎಂಬುದಾಗಿ ಬೋಧನೆ ಮಾಡ್ತಾ ಇದೆಯಲ್ಲ, ಸ್ವಾಮಿಗೆ ಪ್ರಶ್ನೆ ಮಾಡ್ತಿದ್ದಾರೆ ಅವರು. ಹಾಗಾದರೆ ಪುನರುತ್ಥಾನದಲ್ಲಿ ಇವರೆಲ್ಲ ಅಲ್ಲಿದ್ದಾರಲ್ಲ, ಈ 7 ಜನ ಮಕ್ಕಳಿಗೆ ಒಬ್ಬಕ್ಕೇ ಹೆಂಡತಿ ಅಲ್ಲ, ಈ ಪುನರುತ್ಥಾನದಲ್ಲಿ ಈಕೆ ಯಾರಿಗೆ ಹೆಂಡತಿ ಆಗಬೇಕು, 7 ಜನದಲ್ಲಿ ಯಾರಿಗೆ ಹೆಂಡತಿ ಆಗ್ತಾಳೆ ಎಂಬುದಾಗಿ ಸ್ವಾಮಿಯನ್ನು ಬಂದು ಪ್ರಶ್ನೆ ಮಾಡ್ತಾಯಿದ್ದಾರೆ. ಮಾತಿನಲ್ಲಿ ಶಿಕ್ಷಕಕ್ಕೋಸ್ಕರವಾಗಿ ಆತನು ಪ್ರಶ್ನೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಾಗಾಗಿ ಸ್ವಾಮಿ ಕೊಟ್ಟಂಥ ಉತ್ತರ ಏನು, 34-35 ವಚನ ಓದಿ ದಯವಿಟ್ಟು. ಮದುವೆ ಮಾಡಿಕೊಡುವುದಿಲ್ಲ ಪ್ರಿಯರೇ. ಈ ಲೋಕವನ್ನು ಸತ್ತರೊಳಗಿಂದ ಪುನರುತ್ಥಾನವನ್ನು ಪಡೆಯೋದಕ್ಕೆ ಯೋಗ್ಯರು, ಪುನರುತ್ಥಾನ ಪಡಲಿಕ್ಕೆ ಯೋಗ್ಯರು ಯಾರಿದ್ದಾರಲ್ಲ, ಅವ್ರು ಇದ್ದಾರಲ್ಲ, ಅವರು ಪುನರುತ್ಥಾನದಲ್ಲಿ ಅಲ್ಲಿರ್ತಾರೆ, ದೇವರ ಜೊತೆಯಲ್ಲಿ ಪುನರುತ್ಥಾನದಲ್ಲಿ ಇರ್ತಾರೆ. ಅದರಲ್ಲಿ ಯೋಗ್ಯರೆನಿಸ್ಕೊಳ್ತಕ್ಕಂಥವರು ಮದುವೆ ಮಾಡಿಕೊಳ್ಳುವುದೂ ಇಲ್ಲ, ಮಾಡಿಕೊಡುವಂಥದ್ದು ಇಲ್ಲ. ಅಲ್ಲಿ ಪುನರುತ್ಥಾನದಲ್ಲಿ ಏನು ಸಹ ಇಲ್ಲ. ಹೋಗ್ರೆ ಆಚೆ, ಸ್ವಾಮಿ ಕಳಿಸ್ತಾನೆ ಅವರಿಗೆ ಕೇಳುವಂಥ ಪ್ರಶ್ನೆಗೆ ಆತನ ಉತ್ತರವನ್ನು ಆತನು ಕೊಡುವಾಗ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇವರು ಏನು ಮಾಡಿದ್ರು ಅಂದರೆ 39-40 ವಚನ ದಯವಿಟ್ಟು ಓದಿ. ಆತನನ್ನು ಇನ್ನೇನು ಕೇಳಲಿಕ್ಕೆ, ಹೌದೌದು, ಅವರಿಗೆ ಧೈರ್ಯ ಇಲ್ಲದೆ ಹೋಯ್ತು. ಏನು ಸಹ ಇನ್ನು ಪ್ರಶ್ನೆ ಮಾಡಲಿಕ್ಕೆ, ಏನೋ ಮಾತಿನಲ್ಲಿ ಶಿಕ್ಷಿಸಬೇಕಂತ ಬರ್ತಾರೆ, ಮುಖಭಂಗವಾಗಿ ಹೋಗ್ತಾ ಇದ್ದಾರೆ ಅಷ್ಟೇ. ಅದಕ್ಕೋಸ್ಕರವಾಗಿ ಇವರಿಗೆ ಇನ್ನು ಮುಂದೆ ಆತನ ಇನ್ನೇನು ಕೇಳಲಿಕ್ಕೆ ಅವರಿಗೆ ಧೈರ್ಯವಿಲ್ಲದೆ ಹೋಯಿತು ಎಂಬುದಾಗಿ ನೋಡ್ತೇವೆ. ಇವರು ಸಹ ಹೋಗ್ಬಿಟ್ರು, ಸ್ವಾಮಿ ಕಡೆಯಿಂದ ಹೋಗ್ಬಿಟ್ರು ಪ್ರಿಯರೇ. 4ನೇದಾಗಿ ಇನ್ನೊಂದು ವಿಷಯವನ್ನು ನಾವು ಆಲೋಚನೆ ಮಾಡೋಣ ಪ್ರಿಯರೇ. 4ನೇದಾಗಿ ಇನ್ನೂ ಕೂಡ ಇಲ್ಲಿ ಒಬ್ಬ ಧರ್ಮೋಪದೇಶಕನು ಬಂದು ಸ್ವಾಮಿಯ ಬಳಿಗೆ ಬಂದು ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 34-40 ವಚನಗಳಲ್ಲಿ ಅದನ್ನು ನೋಡ್ತಾ ಇದ್ದೇವೆ ಪ್ರಿಯರೇ. ಇಲ್ಲಿ ಒಬ್ಬ ಧರ್ಮೋಪದೇಶಕನು ಸ್ವಾಮಿಯ ಬಳಿಗೆ ಬಂದು ಒಂದು ಪ್ರಶ್ನೆಯನ್ನು ಹಾಕ್ತಾ ಇದ್ದಾನೆ. ಈ ಧರ್ಮೋಪದೇಶಕನು ಒಬ್ಬನೇ ಅಲ್ಲ, ಇವನೊಟ್ಟಿಗೆ ಯಾರಿದ್ದಾರೆ, ಪರಿಸಾಯರುಗಳು ಕೂಡ ಇದ್ದಾರೆ, ಶಾಸ್ತ್ರಗಳು ಕೂಡ ಇದ್ದಾರೆ. ಇವರೆಲ್ಲರೂ ಸೇರಿಕೊಂಡು ಬಂದು ಒಂದು ಪ್ರಶ್ನೆ ಹಾಕ್ತಾರೆ. ಶಾಸ್ತ್ರಗಳಿಗೆ, ಪರಿಸಾಯರಿಗೆ, ಸದ್ದುಕಾಯರಿಗೆಲ್ಲ ಮೀರಿ ಹೋಯಿತು. ಸ್ವಾಮಿಯನ್ನು ಪ್ರಶ್ನೆ ಕೇಳಿ ಅವರಿಗೆ ಕೈಯಿಂದ ಆಗಲೇ ಉತ್ತರ ಪಡೆದುಕೊಂಡು ಬಂದರು. ಏನು ಪ್ರಶ್ನೆ ಮಾಡಬೇಕೆಂಬುದಾಗಿ ಅವ್ರಿಗೆ ಆಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ, ಧರ್ಮೋಪದೇಶ ನಡ್ಕೊಂಡು ಬರ್ತಾ ಇದ್ದಾರೆ ಪ್ರಿಯರೇ. ಪರಿಸಾಯರು ಮತ್ತು ಶಾಸ್ತ್ರಗಳು ಇಬ್ಬರು ಸೇರಿ ಒಬ್ಬ ಧರ್ಮೋಪದೇಶಕ ನಡ್ಕೊಂಡು ಬರ್ತಾರೆ. ಈ ಧರ್ಮೋಪದೇಶಕನಾದರೆ ಸ್ವಾಮಿಗೆ ಬಹಳ ಒಳ್ಳೆಯ ಪ್ರಶ್ನೆ ಕೇಳ್ತಾನೆ. ಅಂದರೆ ಸ್ವಾಮಿಗೆ ಉತ್ತರ ಕೊಡಲಿಕ್ಕೆ ಆಗದಿರುವಂಥ ಪ್ರಶ್ನೆ ಧರ್ಮೋಪದೇಶ ಕೇಳ್ತಾನೆ ಎಂಬುದಾಗಿ ಅವರು ಮನಸ್ಸಲ್ಲಿ ಅಂದುಕೊಂಡು ಆ ಧರ್ಮೋಪದೇಶಕನ ಹಿಡ್ಕೊಂಡು ಮತ್ತು ಪರಿಸಾಯರು, ಶಾಸ್ತ್ರಗಳು ಇಬ್ಬರು ಸೇರಿಕೊಂಡು ಸ್ವಾಮಿಯ ಬಳಿಗೆ ಬರ್ತಾ ಇದ್ದಾರೆ. ಇನ್ನು ಸ್ವಾಮಿಗೆ ಧರ್ಮೋಪದೇಶಕ ಕೇಳಿದಂಥ ಪ್ರಶ್ನೆಗೆ ಖಂಡಿತವಾಗಲೂ ಸ್ವಾಮಿಗೆ ಮುಖಭಂಗ ಆಗ್ತದೆ, ಅದಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ ಎಂಬುದಾಗಿ ಕೇಳಿಕೊಂಡು ಸ್ವಾಮಿಯ ಬಳಿಗೆ ಅಲ್ಲಿ ಬರ್ತಾ ಇದ್ದಾರೆ ಪ್ರಿಯರೇ. ಸ್ವಾಮಿಯ ಬಳಿಗೆ ಬಂದು ಅಲ್ಲಿ ಕೂಡ ಆ ಧರ್ಮೋಪದೇಶಕ ಸ್ವಾಮಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಏನು ಪ್ರಶ್ನೆ ಮಾಡ್ತಾನೆ, 36ನೇ ವಚನ ಓದಿ.
ಗುರುವೇ ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂಬುದಾಗಿ ಅಲ್ಲಿ ಧರ್ಮೋಪದೇಶಕ ಪ್ರಶ್ನೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಶಾಸ್ತ್ರಿಗಳಿಗೆ ಪರಿಸರಗಳಿಗೆ ಭಾಳ ಖುಷಿ ಆಯಿತು. ನಾವು ಧರ್ಮೋಪದೇಶನ ಕರ್ಕೊಂಡು ಬಂದದ್ದು ಭಾಳ ಒಳ್ಳೆಯದಾಯಿತು. ನಮಗೆ ಈ ಪ್ರಶ್ನೆ ಕೇಳೋಕ್ಕೆ ಆಗ್ತಾ ಇರಲಿಲ್ಲ, ಇವರು ಅದರ ಪ್ರಶ್ನೆ ಕೇಳ್ತಾರೆ ಎಂಬುದಾಗಿ ಅವ್ರು ಅಂದ್ಕೊಳ್ತಾ ಇದ್ದಾರೆ, ಶಾಸ್ತ್ರಿಗಳು ಮತ್ತು ಪರಿಸರರು ಧರ್ಮೋಪದೇಶಕನ ಮುಂದಿಟ್ಕೊಂಡು. ಅದಕ್ಕೆ ಧರ್ಮೋಪದೇಶಕ್ಕೆ ಕೇಳ್ತಾನೆ, ಈ ಗುರುವೇ ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂಬುದಾಗಿ ನಮಗೆ ಹೇಳು ಎಂಬುದಾಗಿ ಹೇಳುವಾಗ ಇದಕ್ಕುತ್ತರವಾಗಿ ಸ್ವಾಮಿ ಏನು ಹೇಳ್ತಾನೆ, 37ನೇ ವಚನ ಓದಿ. ಹಾಂ, ನಿನ್ನ ದೇವರಾಗಿರುವಂಥ ಕರ್ತನನ್ನು ಪೂರ್ಣ ಹೃದಯದಿಂದ ಪ್ರೀತಿ ಮಾಡು, ಪೂರ್ಣ ಪ್ರಾಣದಿಂದ ಪ್ರೀತಿ ಮಾಡು, ಪೂರ್ಣ ಬುದ್ಧಿಯಿಂದ ಪೂರ್ಣ ಶಕ್ತಿಯಿಂದ ನೀನು ಪ್ರೀತಿಸಬೇಕೆಂಬತಕ್ಕಂಥದ್ದೇ ಮೊದಲನೇ ಆಜ್ಞೆ ಎಂಬುದಾಗಿ ಸ್ವಾಮಿ ಹೇಳುತ್ತಾ ಅದರ ಜೊತೆಯಲ್ಲಿಯೇ ಇನ್ನೊಂದನ್ನು ಕೂಡ ಸ್ವಾಮಿ ಸೇರಿಸ್ತಾನೆ. ಮುಂದುವರೆದು ಹೇಳ್ತಾನೆ 39ನೇ ವಚನ ಹೋದಾಗ, ಇದಕ್ಕೆ ಸಮಾನವಾದಂಥ ಎರಡನೇ ಆಜ್ಞೆ ಕೂಡ ಒಂದು ಉಂಟು. ಅದು ಯಾವುದಂದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿ ಮಾಡು ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಧರ್ಮೋಪದೇಶನ ಕೇಳ್ತಕ್ಕಂಥ ಪ್ರಶ್ನೆಗೆ ಸ್ವಾಮಿ ಉತ್ತರ ಕೊಟ್ಟು, ನಿನ್ನ ದೇವರಾಗತಕ್ಕಂಥ ಯೆಹೋವನನ್ನು ಪೂರ್ಣ ಹೃದಯದಿಂದ ಪ್ರಾಣದಿಂದ ಶಕ್ತಿಯಿಂದ ಬುದ್ಧಿಯಿಂದ ಎಲ್ಲ ಕೂಡ ಪ್ರೀತಿ ಮಾಡು, ಅದರೊಟ್ಟಿಗೆ ಮುಂದುವರೆದು ಅದಕ್ಕೆ ಸರಿಸಮಾನವಾಗತಕ್ಕಂಥ ಎರಡನೇ ಆಜ್ಞೆ ಒಂದು ಇದೆ, ಅದನ್ನು ಕೂಡ ನೀನು ಪ್ರೀತಿ ಅದನ್ನು ಪಾಲಿಸಿಕೊಂಡು ಹೋಗು, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿ ಮಾಡು. ಇವೆರಡೂ ಕೂಡ ಅದು ಆಜ್ಞೆಗೆ ದೇವರು ಕೊಟ್ಟಂಥ ಮೊದಲ ಆಜ್ಞೆಗೆ ಸರಿಸಮಾನವಾದಂಥ ಎರಡು ಆಜ್ಞೆಗಳನ್ನು ಪರಿಪಾಲನೆ ಮಾಡಿಕೊಂಡು ಹೋಗಿ ಎಂಬುದಾಗಿ ಹೇಳುವಾಗ ಈ ಎರಡು ಏನಿದೆ 40ನೇ ವಚನ ಹೋದ್ರಮ್ಮ, ಈ ಎರಡು ಆಜ್ಞೆಗಳು ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದನಗಳ ಗ್ರಂಥಗಳಿಗೂ ಆಧಾರವಾಗಿವೆ ಎಂಬುದಾಗಿ ಸ್ವಾಮಿ ಉತ್ತರ ಕೊಡ್ತಾ ಇದ್ದಾನೆ ಪ್ರೇಯರ್. ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೆಲ್ಲಕ್ಕೆ ಇವೆರಡೇ ಮೂಲ ಆಧಾರ, ಮೊದಲನೇ ಆಜ್ಞೆ ಎಂಬುದಾಗಿ ಹೇಳುವಾಗ ಇವರು ಕೂಡ ಧರ್ಮೋಪದೇಶಕನು ಕೂಡ ಟುಸ್ಸಾಗಿ ಹೋಗಿಬಿಟ್ಟ. ಶಾಸ್ತ್ರಿಗಳು ಪರಿಸರಗಳು ಉಬ್ಬಿಕೊಂಡು ಬಂದಿರಲ್ಲ, ಧರ್ಮೋಪದೇಶಕನ ಕೇಳಿಬಿಟ್ರೆ ಸ್ವಾಮಿಗೆ ಉತ್ತರ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಹೋಗ್ಬಿಟ್ಟು ಹಿಂತಿರುಗಿ ಹೋಗ್ಬಿಟ್ರು. ಸಾಕಪ್ಪ, ಕೇಳದೆ ಬೇಡ, ಏನು ಪ್ರಶ್ನೆ ಕೇಳಿದ್ರೆ ನಡಿ, ಏನು ಪ್ರಶ್ನೆ ಕೇಳಿದ್ರೆ ಲಾಭ ಇಲ್ಲ ಅಂತೇಳಿ ಅವರು ಕೂಡ ಹೋಗಿಬಿಟ್ರೆ ಅಂತಾಗ ನೋಡ್ತೇವೆ. ಇನ್ನು ಐದನೇದಾಗಿ ಒಬ್ಬ ವ್ಯಕ್ತಿ ಬರ್ತಾನೆ ಪ್ರಶ್ನೆ ಕೇಳಲಿಕ್ಕೆ, ಸ್ವಾಮಿಗೆ ಆ ಮಾತಿನ ಶಿಕ್ಷೆ ಹಾಕಬೇಕೆಂಬುದಾಗಿ ಕೇಳಲಿಕ್ಕೆ ಬರ್ತಾನೆ. ಆ ವ್ಯಕ್ತಿ ಯಾರೆಂಬುದಾಗಿ ನೋಡುವಾಗ ಯೆಹೋವನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಇದೆ ಪ್ರೇಯರೇ. ಒಂದು ಪ್ರಶ್ನೆನ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ. ಅಲ್ಲಿ ನಾವು ನೋಡುವಾಗ ಇಲ್ಲಿ ಯಾರಿದ್ದಾರೆ, ನಿಕೋದೇಮ ಎಂಬತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಈತನು ಇಸ್ರಾಯೇಲ್ ಜನಾಂಗಕ್ಕೆ ಧರ್ಮೋಪದೇಶಕನಾಗಿದ್ದಾನೆ. ನೋಡಿ ಪ್ರೇಯರೇ, ಎಷ್ಟು ಮಹತ್ವದ, ಇಸ್ರಾಯೇಲ್ ಜನಗಳಿಗೆ ಧರ್ಮೋಪದೇಶಕ ಇವನು. ಇಂಥ ಒಬ್ಬ ಧರ್ಮೋಪದೇಶಕ ಬಂದು ಸ್ವಾಮಿಯ ಬಳಿಯಲ್ಲಿ ಬಂದು ಒಂದು ಪ್ರಶ್ನೆಯನ್ನು ಸ್ವಾಮಿಗೆ ಹಾಕುತ್ತಾ ಇದ್ದಾನೆ. ಏನು ಹೇಳ್ತಾನೆ ಅಂದರೆ, ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾಗಿದ್ರೆ ಏನು ಮಾಡಬೇಕು ಎಂಬುದಾಗಿ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ. ವಚನ 3ರಲ್ಲಿ ಓದಿ. ನಿಜ ನಿಜವಾಗಿ ನಾನು ಹೇಳ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದೆ ಹೋದರೆ ದೇವರ ರಾಜ್ಯವನ್ನು ಕಾಣಲಾರನೆಂಬುದಾಗಿ ಉತ್ತರಿಸ್ತಾನೆ ಪ್ರಿಯರೇ. ಸ್ವಾಮಿ ಅವನಿಗೆ ಉತ್ತರ ಕೊಡ್ತಾ ಇದ್ದಾನೆ. ಏನಂದರೆ, ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದ್ರೆ ಏನು ಮಾಡಬೇಕೆಂಬುದಾಗಿ ಕೇಳುವಾಗ ಸ್ವಾಮಿ ಆ ಧರ್ಮೋಪದೇಶಕನಿಗೆ ಹೇಳ್ತಾ ಇದ್ದಾನೆ, ಇಸ್ರಾಯೇಲ್ ಜನಕ್ಕೆ ಧರ್ಮೋಪದೇಶನಿಗೆ ಹೇಳ್ತಾನೆ, ಒಬ್ಬನು ಹೊಸದಾಗಿ ಹುಟ್ಟದೆ ಹೋದರೆ ಅವನು ದೇವರಾಜ್ಯವನ್ನು ಕಾಣಲಾರದೆ ಎಂಬುದಾಗಿ ಹೇಳುತ್ತಾ ಸ್ವಾಮಿ ಅವನಿಗೆ ಸ್ವಲ್ಪ ಉಗಿತಾನೆ. ಸರ್ ಏನು ಮಾಡ್ತಾನೆ, 10ನೇ ವಚನ ಓದಿ. ಯೇಸು ಅವನಿಗೆ ಹೇಳ್ತಾ ಇದ್ದಾನೆ, ಇಸ್ರಾಯೇಲ್ ಜನಾಂಗಕ್ಕೆ ಬೋಧಕನಾಗಿರ್ತಕ್ಕಂಥ ನಿನಗೆ ಇಷ್ಟು ತಿಳಿದಿಲ್ಲ, ಧರ್ಮೋಪದೇಶ ಇಸ್ರಾಯೇಲ್ ಜನಾಂಗಕ್ಕೆ ನೀನು ಬೋಧಕನಾಗಿದ್ದಿ, ಧರ್ಮೋಪದೇಶಕನಾಗಿದ್ದಿ, ಇಂಥ ಚಿಕ್ಕ ವಿಷಯ ನಿನಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರೆ ನಾನು ನಿನಗೆ ಏನು ಹೇಳಬೇಕು? ಸ್ವಾಮಿ ಅವನಿಗೆ ಹೇಳ್ತಾ ಇದ್ದೇನೆ, ಈ ವಿಷಯ ನಿನಗೆ ಅರ್ಥ ಆಗದಿದ್ದರೆ ಇನ್ನು ಅರ್ಥ ಮಾಡ್ಕೊಳ್ಳೋಂಥವ್ರು ಯಾರು? ಧರ್ಮೋಪದೇಶಕರಂತ ನಿನಗೆ ಈ ವಿಷಯ ಅರ್ಥ ಆಗದಿದ್ದರೆ ಇನ್ನು ಸಾಮಾನ್ಯ ಜನರೆಲ್ಲ ಅವರ ಗತಿ ಏನು? ಸ್ವಾಮಿ ನಿಕೋದೇಮನಿಗೆ ಮರುಪ್ರಶ್ನೆಯನ್ನು ಆತನು ಮಾಡ್ತಾನೆ ಪ್ರೇಯರ್. ಅದಕ್ಕೋಸ್ಕರವಾಗಿ ಇದನ್ನು ಆತನು ಕೇಳಿದ ಮೇಲೆ ಅವನು ಕೂಡ ಯಾವ ಒಂದು ಸ್ವಾಮಿಗೆ ಉತ್ತರವನ್ನು ಕೊಡಲಿಕ್ಕೆ ಆಗದೆ ಅವನು ಹೋಗಿದ್ರೂ ಪರವಾಗಿಲ್ಲ, ಒಬ್ಬ ಶ್ರೇಷ್ಠವಾಗತಕ್ಕಂಥ ಆಶ್ವಾದ ಹೊಂದಿಕೊಂಡವಂಥವನಾಗಿ ಅವನು ಸ್ವಾಮಿಯ ಬಳಿಯಿಂದ ಹೋದ ಎಂಬುದಾಗಿ ನೋಡ್ತಕ್ಕಂಥವ್ರಾಗಿದೆ ಪ್ರೇಯರ್. ಹೀಗೆ
ಎಲ್ಲರೂ ಕೂಡ ಪರಿಸಾಯರಾಯಿತು, ಶಾಸ್ತ್ರಿಗಳಾಯಿತು, ಸದ್ದುಕಾಯರಾಯಿತು, ಯಾಜಕರಾಯಿತು, ಸನ್ನಿಧಿರ ಸಭೆಯವರಾಯಿತು, ಎಲ್ಲ ಜನಾಂಗದವರು ಸ್ವಾಮಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ, ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ಸ್ವಾಮಿಯನ್ನು ಹೇಗಾದರೂ ಮಾಡಿ ಆತನ ತಪ್ಪು ಹೊರಿಸಿ, ಮಾತಿನಲ್ಲಿ ಶಿಕ್ಷಿ ತಪ್ಪು ಹೊರಿಸಬೇಕೆಂಬುದಾಗಿ ಬಂದಿರತಕ್ಕಂಥ ಎಲ್ಲ ಜನಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಹಾಕಿ ಬೇಸತ್ತು ಹೋಗಿಬಿಟ್ರು. ಪ್ರೇರೆ ಬೇಸತ್ತು ಹೋಗಿಬಿಟ್ರು. ಬೇಸತ್ತು ಹೋದ್ರೆ ಎಂಬುದಾಗಿ ನೋಡ್ತಕ್ಕಂಥವಾಗಿದ್ದೇವೆ. ಎಲ್ಲರೂ ಬೇಸತ್ತು ಹೋದ ಮೇಲೆ ನೋಡಿ ಅವ್ರೇನಂತಂದರೆ ಯಾರು ಕೂಡ ಸ್ವಾಮಿಯ ಕೊಟ್ಟಂಥ ಉತ್ತರಕ್ಕೆ ಅವರು ಆಶ್ಚರ್ಯಪಟ್ಟಂಥವರಾಗಿ ಅವ್ರು ಹಿಂತಿರುಗಿ ಹೋದರು. ಇನ್ನೇನಪ್ಪ ಸ್ವಾಮಿಯನ್ನು ಏನು ಕೂಡ ನಮಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಬೇಡ ಎಂಬುದಾಗಿ ಅವರು ಹೊರಟು ಹೋಗಿಬಿಟ್ರು. ಎಲ್ಲರೂ ಬೇಸತ್ತು ಕೊಟ್ಟುಬಿಟ್ರು. ಇನ್ನು ಯಾರು ಸಹ ಸ್ವಾಮಿಯ ಬಳಿಗೆ ಪ್ರಶ್ನೆ ಕೇಳಲಿಕ್ಕೆ ಬರಲಿಲ್ಲ, ಮನಸ್ಸು ಮಾಡಲಿಲ್ಲ. ಅವರಿಗೆ ಯೋಗ್ಯತೆಯೂ ಕೂಡ ಅವ್ರಿಗಿಲ್ಲ. ಎಂಥ ಪ್ರಶ್ನೆ ಕೇಳಿದ್ರು ನಮ್ಮ ಕೈಯಿಂದ ಆಗಲ್ಲ, ಸ್ವಾಮಿ ಅದಕ್ಕೆ ಉತ್ತರ ಕೊಡ್ತಾನೆ ಎಂಬುದಾಗಿ ಹೇಳಿಬಿಟ್ಟು ನಾವು ನೋಡ್ತೇವೆ. ಎಲ್ಲರೂ ಬೇಸತ್ತು ಹೋದ ಮೇಲೆ ಕೊನೆಯಲ್ಲಿ ಯೇಸು ಸ್ವಾಮಿ ಎಲ್ಲ ಜನಗಳಿಗೆ ಆಹ್ವಾನ ಕೊಡ್ತಾನೆ. ಆಹ್ವಾನ ಕೊಟ್ಟು ಏನು ಹೇಳ್ತಾನೆ ಎಂಬುದಾಗಿ ಸ್ವಾಮಿ ನೋಡುವಾಗ, ಇಲ್ಲಿವರೆಗೆ ನೀವು ನನಗೆ ಪ್ರಶ್ನೆ ಮೇಲೆ ಪ್ರಶ್ನೆ, ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಕೇಳಿದ್ರಲ್ಲ, ಸಾಕಾಯ್ತಲ್ಲ ನಿಮಗೆ. ಅದಕ್ಕೋಸ್ಕರವಾಗಿ ಈಗ ನಾನು ನಿಮ್ಮೆಲ್ಲರಿಗೋಸ್ಕರವಾಗಿ, ಎಲ್ಲ ಜನಗಳಿಗೋಸ್ಕರವಾಗಿ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನಿಮಗೆ ಅದಕ್ಕೆ ನೀವು ಉತ್ತರ ಕೊಡ್ರಿ. ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ಎಲ್ಲ ಜನಗಳು ಸೇರಿಕೊಂಡು ನೀವು ನನಗೆ ಉತ್ತರ ಕೊಡಬೇಕು. ಇವಾಗ ನಾನು ನಿಮಗೆ ಪ್ರಶ್ನೆಯನ್ನು ಕೇಳ್ತೇನೆ ಎಂಬುದಾಗಿ ಸ್ವಾಮಿ ಹೇಳುವಾಗ, ಸ್ವಾಮಿ ಪ್ರಶ್ನೆ ಕೇಳುವಾಗ ಇವರು ವಿಸ್ಮಯಗೊಂಡು ಬಿಟ್ಟರು. ಇಂಥ ಪ್ರಶ್ನೆನ ಸ್ವಾಮಿ ಕೇಳುವಂಥದ್ದು ವಿಸ್ಮಯಗೊಂಡಂಥವ್ರು ಆಗಿಬಿಟ್ರು. ಯಾರಿಗೂ ಕೂಡ ಅದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯವೇ ಆಗಲಿದ್ದು ಹೋಯ್ತು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಹಾಗಾದರೆ ಸ್ವಾಮಿ ಏನು ಪ್ರಶ್ನೆ ಮಾಡಿದ? ಅವರಿಗೆ ಏನು ಪ್ರಶ್ನೆ ಮಾಡಿದ? ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 42ನೇ ವಚನವನ್ನು ದಯವಿಟ್ಟು ಯಾರಾದರೂ ಓದಿ. ಬರಬೇಕಾದಂಥ ಕ್ರಿಸ್ತನ ವಿಷಯವಾಗಿ ನಿಮಗೆ ಹೇಗೆ ತೋರ್ತದೆ? ಆತನು ಯಾರ ಮಗನು ಎಂದು ಪ್ರಶ್ನೆ ಹಾಕಿದ್ದಕ್ಕೆ ಇದು ಸಾಕ್ರಮ. ಅಲ್ಲಿಗೆ ನಿಲ್ಲಿಸೋಣ ಸ್ವಲ್ಪ. ನೋಡಿ, ಸ್ವಾಮಿ ಎಲ್ಲರ ಪರವಾಗಿ ನಾನು ನಿಮಗೊಂದು ಪ್ರಶ್ನೆ ಹಾಕ್ತೇನೆ, ಇವಾಗ ನೀವು ನನಗೆ ಉತ್ತರ ಕೊಡಿ ಎಂಬುದಾಗಿ ಕೇಳುವಾಗ ಯೇಸು ಸ್ವಾಮಿ ಹೇಳುವಂಥದ್ದೇನು? ಬರಬೇಕಾಗಿರುವಂಥ ಕ್ರಿಸ್ತನ ವಿಷಯವಾಗಿ ನಿಮಗೆ ಹೇಗೆ ತೋರ್ತದೆ? ಆತನು ಯಾರ ಮಗನು? ನನಗೆ ಉತ್ತರ ಹೇಳಿವಾಗ ಎಂದಾಗಿ ಸ್ವಾಮಿ ಕೇಳ್ತಾ ಇದ್ದಾನೆ. ಪ್ರಿಯರೇ, ಈ ಪ್ರಶ್ನೆಯನ್ನು ಕೇಳುವಾಗಲೇ ಅವರು ವಿಸ್ಮಯಗೊಂಡುಬಿಟ್ರು. ಯಾರಿಂದಲೂ ಕೂಡ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯವಾಗದೆ ಹೋಯ್ತು ಎಂಬುದಾಗಿ ನಾವು ನೋಡ್ತಕ್ಕಂಥವ್ರು ಆಗಿದ್ದೇವೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ 46ನೇ ವಚನ ಓದ್ರಮ್ಮ. ಎದಕ್ಕೆ ಉತ್ತರವಾಗಿ ಅಂದರೆ ಸ್ವಾಮಿ ಕೇಳಿದಂಥ ಪ್ರಶ್ನೆಗೆ ಉತ್ತರವಾಗಿ ಯಾರೂ ಕೂಡ ಒಂದು ಮಾತಾದರೂ ಕೂಡ ಆತನಿಗೆ ಹೇಳಲಾರದೆ ಹೋಗಿಬಿಟ್ರು. ಅದಲ್ಲದೆ ಅಂದಿನಿಂದ ಆತನನ್ನು ಇನ್ನೇನಾದರೂ ಕೇಳುವುದಕ್ಕೆ ಯಾರಿಗೂ ಧೈರ್ಯ ಹುಟ್ಟಲಿಲ್ಲ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಆತನು ಕೇಳಿದಂಥ ಪ್ರಶ್ನೆಗೆ ವಿಸ್ಮಯಗೊಂಡಂಥವರಾಗಿಬಿಟ್ಟು ಆತನಿಗೆ ಏನೂ ಹೇಳಲಿಕ್ಕೆ ಆಗಲಿ ಅವ್ರಿಗೆ ಸಾಧ್ಯವಾಗದೆ ಹೋಗಿಬಿಟ್ರು. ಅಂದಿನಿಂದ ಆತನನ್ನು ಇನ್ನೇನಾದರೂ ಪ್ರಶ್ನೆ ಕೇಳಲಿಕ್ಕೆ ಯಾರಿಗೂ ಕೂಡ ಧೈರ್ಯ ಬರಲಿಲ್ಲ, ಆತನ ಸಮೀಪ ಹೋಗಲಿ ಎಂದಾಗ ನೋಡ್ತಕ್ಕಂಥದ್ದು ಪ್ರಿಯರೇ. ಹಾಗಾದರೆ ಪ್ರಿಯರೇ, ಈ ಒಂದು ಪ್ರಶ್ನೆಯನ್ನು ಸ್ವಾಮಿ ಇಂದು ನಮಗೆ ಹಾಕ್ತಾ ಇದ್ದಾನೆ ಪ್ರಿಯ. ಏನಾಗ್ತಾ ಇದೆ ಅಂದರೆ, ಯೇಸು ಕ್ರಿಸ್ತನು ಆತನು ಯಾರು? ಬರಬೇಕಾಗ್ತಕ್ಕಂಥ ಕ್ರಿಸ್ತನು ಯಾರು? ನಿಮಗೆ ಹೇಗೆ ತೋರ್ತದೆ? ಆತನು ಯಾರ ಮಗನು? ಈ ಪ್ರಶ್ನೆಯನ್ನು ನಾವು ಗಂಭೀರವಾಗಿ ಇವತ್ತು ತೆಗೆದುಕೊಳ್ಳೋಣ ಪ್ರಿಯರೇ. ಯೇಸು ಕ್ರಿಸ್ತನು ಯಾರು? ಆತನು ನಮಗೆ ಏನಾಗಿದ್ದಾನೆ? ಈ ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳೋಣ ಪ್ರಿಯರೇ. ಹೌದು, ಆತನು ಯಾರು? ಬರಬೇಕಾದಂಥ ಕ್ರಿಸ್ತನು ಯಾರು? ಈತನು ನಮಗೆ ಏನಾಗಿದ್ದಾನೆ ಎಂಬುವಂಥ ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳುವಾಗ ಪ್ರಿಯರೇ, ಹೌದು, ನಾವು ಈ ಪ್ರಶ್ನೆಗೆ ಉತ್ತರವನ್ನು ನಾವೇ ಕಂಡುಕೊಳ್ಳೋಣ ಪ್ರಿಯರೇ. ನಮ್ಮನ್ನು ಪ್ರೀತಿ ಮಾಡಿ ನಮಗೋಸ್ಕರವಾಗಿ ಆ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ಪರಿಶುದ್ಧವಂತ ರಕ್ತವನ್ನು ನಮಗಾಗಿ ಚೆಲ್ಲಿ ನಮ್ಮ ಪಾಪಗಳನ್ನು ನಿವಾರಣೆ ಮಾಡಿ ನಮಗೆ ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಿ ಮಾಡಿದಂಥ ಆ ಕ್ರಿಸ್ತನು ಯಾರು? ಆತನು ನಿಮಗೇನಾಗಿದ್ದಾನೆ? ಆತನು ಇವತ್ತು ನನಗೇನಾಗಿದ್ದಾನೆ? ನಾನು ನಿಮ್ಮನ್ನು ಪ್ರೀತಿ ಮಾಡತಕ್ಕಂಥದ್ದು ಶಾಶ್ವತವಾದಂಥ ಪ್ರೇಮದಿಂದಲೇ. ಆದ್ದರಿಂದಲೇ ನಾನು ನಿಮ್ಮನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಕ್ಕಂಥ ಆ ಕ್ರಿಸ್ತನು ಯಾರು? ಆತನು ನಿಮಗೇನಾಗಿದ್ದಾನೆ? ಆತನು ಇವತ್ತು ನನಗೇನಾಗಿದ್ದಾನೆ?
ಹೆತ್ತ ತಾಯಿ ಒಂದು ವೇಳೆ ತನ್ನ ಮಲೆಕೂಸನ್ನು ಮರೆತಾಳು, ನಾನು ನಿಮ್ಮನ್ನು ಮರೆಯನು, ನನ್ನ ಅಂಗೈಗಳಲ್ಲಿ ನಿಮ್ಮನ್ನು ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಕ್ಕಂಥ ಆ ಕರ್ತನು ಯಾರು? ಆತನು ನಿಮಗೇನಾಗಿದ್ದಾನೆ? ಆತನು ಇವತ್ತು ನನಗೇನಾಗಿದ್ದಾನೆ ಪ್ರಿಯರೇ? ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವಂಥ ಕುರಿಯ ಹಾಗೆ, ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವಂಥ ಕುರಿಯ ಹಾಗೆ ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಆ ಕರ್ತನು ಯಾರು? ಆತನು ನಿನಗೇನಾಗಿದ್ದಾನೆ? ಆತನು ಇವತ್ತು ನನಗೇನಾಗಿದ್ದಾನೆ ಪ್ರಿಯರೇ? ಹೌದು, ನ್ಯಾಯಾಧಿಪತಿಯಾಗಿ ಬರುವಂಥ ಕ್ರಿಸ್ತನು ನಮಗೇನಾಗಿದ್ದಾನೆ? ತನ್ನ ಸರ್ವ ಸಂಪೂರ್ಣತೆಯನ್ನು ನಮಗೋಸ್ಕರವಾಗಿ ಅರ್ಪಿಸಿ, ತನ್ನನ್ನೇ ಬರಿದೆ ಮಾಡಿಕೊಂಡು, ದಾಸನ ರೂಪವನ್ನು ಧರಿಸಿಕೊಂಡು ಬಂದು ನಮಗೋಸ್ಕರವಾಗಿ ಲೋಕದಲ್ಲಿ ಪ್ರಾಣ ಕೊಟ್ಟು ನಮ್ಮನ್ನು ಬದುಕಿಸೋದಕ್ಕೋಸ್ಕರವಾಗಿ, ನಮ್ಮ ಪಾಪಗಳನ್ನು ಬಿಡಿಸಿ ಕಾಯ್ದಕ್ಕೋಸ್ಕರವಾಗಿ ಬಂದಿರತಕ್ಕಂಥ ಆ ಕರ್ತನು ಯಾರು? ಆತನು ನಿಮಗೇನಾಗಿದ್ದಾನೆ? ಆತನು ನನಗೇನಾಗಿದ್ದಾನೆ? ಆಲೋಚನೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವಂಥ ದೇವರೇ, ನಿನ್ನ ಜೀವಳ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮನ್ನು ಪ್ರೀತಿ ಮಾಡಿ ಕರುಣಿಸಿ ಆಧರಿಸಿ ಪಾಪಿಗಳಾಗಿದ್ದಾಗಲೂ ನಮ್ಮನ್ನು ಪಾಪದ ಸ್ವಭಾವದಲ್ಲಿ ಇರದ ಹಾಗೆ ರಕ್ಷಕನೇ ನಿನ್ನ ಪ್ರೀತಿಯನ್ನು ತೋರಿಸಿ ಕರುಣಿಸಿದ ನಮ್ಮನ್ನು ಕತ್ತನೆ ಪಾಪಗಳಿಂದ ಬಿಡುಗಡೆ ಮಾಡಿದಿ ಪರಿಶುದ್ಧತಾಗ್ತದಿಂದ. ಅದಕ್ಕಾಗಿ ನಿನ್ನ ಕತ್ತನೆ ಸಮೀಪದಲ್ಲಿ ನಾವು ಬಂದು ನಿನ್ನ ಆರಾಧಿಸಿ ಕತ್ತನೆ ಕೊಂಡಾಡ್ತಾ ನಿನ್ನ ಬಳಿಗೆ ಬಂದಿರುವಾಗ ರಕ್ಷಕನೇ, ನೀನು ಯಾರು ಎಂಬುವಂಥದ್ದನ್ನು ನಾವು ತಿಳಿದುಕೊಂಡಂಥವರಾಗಿ, ನಮಗೆ ನೀನು ಮಾಡಿದಂಥ ತ್ಯಾಗ, ಪ್ರೀತಿ, ಕರುಣೆ ಎಲ್ಲವನ್ನು ನೆನಪು ಮಾಡಿಕೊಂಡಂಥವರಾಗಿ ರಕ್ಷಕನೇ, ತಂಜನ ದೇವರೇ, ನೀನು ಲೋಕ ರಕ್ಷಕನು, ಒಡೆಯನು, ನಮಗೋಸ್ಕರವಾಗಿ ನಿನ್ನ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಕರ್ತನು ಎಂಬುದಾಗಿ ನಾವು ಅರಿತುಕೊಂಡಂಥವರಾಗಿ, ಹೌದು ಕರ್ತನೇ, ನೀನು ನಮ್ಮನ್ನು ಪ್ರೀತಿ ಮಾಡಿದ ರಕ್ಷಕನೇ, ನಮ್ಮಿಂದೇನು ಕೂಡ ಬಯಸಲಿಲ್ಲ. ಕೆಟ್ಟೋಗತಕ್ಕಂಥ ಮನಸ್ಸುಗಳನ್ನು ಸರಿಪಡಿಸಿಕೊಂಡು ನನ್ನ ಬಳಿಗೆ ಬರುವುದನ್ನೇ ಬಯಸ್ತೇನೆ ನಮಗೆ ವಾಗ್ದಾನ ಮಾಡಿದ ತಂದೆ ಆಗಿದ್ದಪ್ಪ. ಅದಕ್ಕಾಗಿ ನಾವು ಇದು ಕ್ಷಮೆ ದಿನಮಾನಗಳಲ್ಲಿ ನಾವು ನಮ್ಮನ್ನು ಸಂಪೂರ್ಣವಾಗಿ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು, ಹೌದು ಕರ್ತನೇ, ಕೆಟ್ಟೋಗತಕ್ಕಂಥ ಮನಸ್ಸುಗಳನ್ನು ಸರಿಪಡಿಸಿಕೊಂಡು ನನ್ನ ಬಳಿಗೆ ಬಂದು ರಕ್ಷಕನೇ, ಇನ್ನು ಕೊಡುವಂಥ ದಿವ್ಯಾಶ್ವತ ಪಡೆದುಕೊಂಡಂಥವರಿಗೆ ರಕ್ಷಣೆ ಮಾಡಿದ ಬೆಳಕಲ್ಲಿ ನಾವು ನಡೆಯುತ್ತಾ ಅನಿತ್ಯ ನಿರೀಕ್ಷೆಯ ಕಡೆ ನಾವು ಮುಂದೆ ಸಾಗಲಿಕ್ಕಂಥ ಕೃಪೆಯನ್ನು ನಮಗೆ ದಯಪಾಲಿಸಿಕೊಡೆ ಎಂಬುದಾಗಿ ದಿವ್ಯನಾಮದಲ್ಲಿ ಬಹಳ ವಿನಯವಾಗಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್.